ಚಂದ್ರಶೇಖರ್, ಫೈನಲಿ ನಿಮಗೆ ಬೇಕಾಗಿದ್ದು ಇದೆ. ಕೇಸ್ ಇಡಿಗೆ ಬರಬೇಕು, CBIಗೆ ಬರಬೇಕು, ಹೆಂಗೆ ಬೇಕು ಹಂಗೆ ಆಟ ಆಡ್ಸೋಣ ಅಂತ ಬಂತಲ್ಲ ಇಡಿಗೆ. ಒಂದು ಕಾಂಗ್ರೆಸ್ ವಕ್ತಾರರ ಮಾತಿ ಶಾಕಿಂದ ಇನ್ನೂ ಆಚೆ ಕಡೆಗೆ ಬಂದಿಲ್ಲ ನೋಡಿ. ಹೈಕೋರ್ಟ್ಗೆ ಮೊದಲು ಹೋಗಿದ್ದು ಬೇರೆಯವ್ರು ಯಾರೂ ಅಲ್ಲ, ಸಿದ್ದರಾಮಯ್ಯವರೇ ಹೋಗಿದ್ದು. ಯಾಕೆ ಅಂತೇಳಿದ್ರೆ ಅವ್ರಿಗೆ ಹೈಕೋರ್ಟ್ ಮೇಲೆ ನಂಬಿಕೆ ಇದ್ದಿದ್ದಕ್ಕೆ. ವರ್ಡಿಕ್ಟ್ ಬಂತು. ವರ್ಡಿಕ್ಟ್ ಬಂದ ದಿವಸನೇ ಸನ್ಮಾನ್ಯ ಸಚಿವರಾದಂತಹ ಜಮೀರ್ ಅಹಮದ್ ಅವ್ರ ಬಾಯಲ್ಲಿ ಏನು ಬಂತು, ಇಟ್ ಈಸ್ ಅ ಪೊಲಿಟಿಕಲ್ ಜಡ್ಜ್ಮೆಂಟ್. ಆ ಶಾಕಿಂದ ಇನ್ನೂ ಯಾರು ಆಚೆ ಕಡೆಗೆ ಬಂದಿಲ್ಲ. ಇವತ್ತು ಕಾಂಗ್ರೆಸ್ನ ವಕ್ತಾರರ ಬಾಯಲ್ಲಿ ಯಾರ ಕೈಯಲ್ಲಿದೆ ಹೈಕೋರ್ಟ್ ಅಂತಕ್ಕಂಥ ಮಾತು ಬರ್ತಾ ಇದೆ. ಸಂವಿಧಾನದ ಬಗ್ಗೆ ಮಾತಾಡಬೇಕಂತಕ್ಕಂಥ ನೀವು ಮಾತಾಡ್ಬೇಕಾದ್ರೆ ಮಾತಾಡಲ್ಲ. ತೇಜಸ್ವಿನಿ ಅವರೇ, ತೇಜಸ್ವಿನಿ ಅವರೇ ಅರ್ಧ ಗಂಟೆ ಮಾತಾಡಿದ್ರಿ. ದಯವಿಟ್ಟು ಏನ್ ಹೇಳಿದ್ರಿ? ನಿಮ್ಮ ಅಭಿಪ್ರಾಯ ಏನು? ಏನಂತ ಕೇಳಿದ್ರಿ? ನೀವೇನಂತ ಕೇಳಿದ್ರಿ? ನೀವೇನಂತ ಕೇಳಿದ್ರಿ? ನೀವೇನಂತ ಕೇಳಿದ್ರಿ ಅರ್ಧ ಹೇಳಿ. ನಾನು ಹೇಳ್ತಾ ಹೈಕೋರ್ಟ್ ಅಲ್ಲಿ ಏನ್ ಹೇಳಿದೀನಿ ಅನ್ನೋದನ್ನ ನೀವು ಲೈವ್ ಅಲ್ಲಿ ನೀವೇನ್ ಹೇಳಿದ್ರಿ ಅದನ್ನ ಹೇಳ್ರಿ. ಬಿಡಿ. ನಾನು ಹೇಳ್ದಲ್ಲ ನನ್ನ ಬಾಯಿಗೆ ಯಾಕೆ ಹಾಕ್ತೀರಾ? ನಾನು ತಂತ್ರಗಳನ್ನೆಲ್ಲ ಬೇರೆಯವ್ರ ಹತ್ರ. ಮೊದಲನೇದು ನ್ಯಾಯಾಂಗದ ವಿಚಾರದಲ್ಲಿ ಕಾಂಗ್ರೆಸ್ನ ನಿಲುವು ಏನು ಅನ್ನೋದು ಸಂವಿಧಾನದ ವಿಚಾರದಲ್ಲಿ ಬಹಳ ಸ್ಪಷ್ಟ ಆಯಿತು. ಮೊದಲನೇದು. ಎರಡನೇದು ಅಂಬೇಡ್ಕರ್ ವಿಚಾರ ಎತ್ತುದು. ಅಂಬೇಡ್ಕರ್ ಅವ್ರನ್ನ ಎರಡು ಬಾರಿ ಎಲೆಕ್ಷನ್ ಉತ್ತರ ಕೊಡಬೇಕಾಗಿಲ್ಲ. ಏನ್ ಸಂಬಂಧ? ಏನ್ ಸಂಬಂಧ ಚಂದ್ರಶೇಖರ್? ತೇಜಸ್ವಿನಿ ಅವರ ದಯವಿಟ್ಟು ಡಿಬೇಟ್ ಹಾಳು ಮಾಡ್ತಾ ಇದ್ದೀರಿ. ಅವ್ರು ಹಾಳು ಮಾಡ್ತಾ ಇರೋದು, ನಾನೆಲ್ಲ ಮಾಡ್ತಿರೋದು, ಅವ್ರು ಹಾಳು ಮಾಡ್ತಿರೋದು. ಅಂಬೇಡ್ಕರ್ ವಿಷಯ ನೀವು ಎತ್ತಿದ್ರೆ ಅವ್ರು ಉತ್ತರ ಕೊಡಬೇಡಿ ಅಂತಿರಲ್ರಿ. ಸಂವಿಧಾನದ ಬಗ್ಗೆ, ಕಾನೂನು ಬಗ್ಗೆ ಇನ್ಯಾರು ಮಾತಾಡ್ಲಿ? ಅಂಬೇಡ್ಕರ್ ಬಿಟ್ಟು ಕಾನೂನು ಹೆಂಗ್ ಮಾತಾಡ್ಲಿ? ಅದಕ್ಕೆ ಉತ್ತರ ಕೊಡಬಾರ್ದು ಅವರು. ಅಂಬೇಡ್ಕರ್ ಹೆಸರು ಅಂಬೇಡ್ಕರ್ ಹೆಸರು ಇಟ್ಕೊಂಡು ಉತ್ತರ ಕೊಡ್ತಾ ಇದ್ದಾರೆ. ಕೊಡಬಾರ್ದು ಅವರು. ಡಿಬೇಟ್ ಡಿಬೇಟ್ ಮಾಡೋ ರೀತಿನ ಇದು. ಡಿಬೇಟ್ ಮಾಡೋ ರೀತಿನ ಇದು. ಬಿಡಿ ತೇಜಸ್ವಿನಿ ಅವರು ಡಿಬೇಟ್ ಮಾಡೋ ರೀತಿನ ಇದು. ನೀವು 4 ಜನ ಮಾತಾಡ್ತಿಲ್ಲ. ನನಗೆ ಇಲ್ಲೇ ಕೂತ್ಕೊಂಡು ನೀವು 4 ಜನ ನೋಡಿ. ಅವರು ಪಾಯಿಂಟ್ ಮಾತಾಡಿದ್ರೆ ಡಿಬೇಟ್ ಮಾಡಿದ್ರೆ ನಾನು ಡಿಬೇಟ್ ಮಾಡ್ತೀನಿ. ಆರೋಪ ಮಾಡಿದ್ರೆ ಸರಿಯಲ್ಲ. ತೇಜಸ್ವಿನಿ ಅವರೇ ಕೂತ್ಕೊಳ್ಳಲ್ಲ. ಫಸ್ಟ್ ಹಾಫ್ ಪೂರ್ತಿ ತಾವು ಮಾತಾಡಿದ್ರಿ. ಫಸ್ಟ್ ಹಾಫ್ ನಾನು ಫಸ್ಟ್ ಆಪ್ಷನ್ ನಾನು ಕೊಟ್ಟಿರೋದು. ಮಾತಾಡಿದ್ದೀನಿ. ನಾನು ಮಾತಾಡಬೇಕು. ನನ್ನ ಮುಖ್ಯಮಂತ್ರಿಗಳ ಮೇಲೆ ಆರೋಪ, ನನ್ನ ಸರ್ಕಾರದ ಮೇಲೆ ಆರೋಪ. ನಾನು ಮಾತಾಡಬೇಕು. ನನ್ನ ಜನರ ಎದುರುಗಡೆ ನಾನು ಮಾತಾಡ್ಬೇಕು. ನನ್ನ ವ್ಯೂ ಪಾಯಿಂಟ್ ಮಾತಾಡಬೇಡ ಅಂದವ್ರು ಯಾರು ಮಾತಾಡಬೇಡ ಅಂದ್ರು? ಮಾತಾಡಿ. ಈಗ ಅವರು ವಿಷಯಕ್ಕೆ ತಕ್ಕನಾಗಿ ಮಾತಾಡಿ, ಸಬ್ಜೆಕ್ಟ್ ಮಾತಾಡಿ, ಪಾಯಿಂಟ್ ಬೈ ಪಾಯಿಂಟ್ ಮಾತಾಡಿ. ನಾನು ವಿಷಯಕ್ಕೆ ತಕ್ಕಾಗೆ ಮಾತಾಡ್ತಿರೋದು. ನನ್ನ ವಿವೇಚನಾ ಇದ್ರಲ್ಲಿ ಮೂಢ ಪ್ರಕರಣದಲ್ಲಿ ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಡೋಕೆ ಬಂದಿಲ್ಲ. ನೀವು ಮಾತಾಡಿ ನಾವು ಕೇಳಿಸ್ಕೊಂಡಿದೀವಿ ಮೇಡಮ್. ಅವ್ರಿಗೆ ಅವಕಾಶ ಕೊಟ್ಟ ಸಮಯ ಮುಗಿದೋಗಿದೆ. ಕಾಂಗ್ರೆಸ್ ಪಾರ್ಟಿಯ ವ್ಯೂ ಪಾಯಿಂಟ್ಸ್ ಹೇಳಕ್ ಬಂದಿದ್ದೀನಿ ನಾನು. ನನ್ನ ಪಾಯಿಂಟ್ ಅವ್ರ ಸಮಯ ಅವರ ಸರದಿ ಬಂದಾಗ ಅವ್ರು ಮಾತಾಡ್ಲಿ. ನೀವು ಕೊಟ್ರಲ್ವಾ ಸರದಿ? 5:1 ಪ್ಲೀಸ್ ಕಂಟಿನ್ಯೂ. ವಿ ಕಾಂಟ್ ಹೆಲ್ಪ್ ಇಟ್. ಪ್ಲೀಸ್ ಕಂಟಿನ್ಯೂ ಪ್ಲೀಸ್. ಇವ್ರಿಗೆ ಯಾರಿಗೆ ಸಿದ್ದರಾಮಯ್ಯವ್ರಿಗೆ ರಾಜೀನಾಮೆ ಕೊಡಿ ಅಂತಾಗಲಿ ಆರೋಪಗಳಂತ ಮಾಡಿ ಅಂತ ಹೋಗಲಿಲ್ಲ. ಕ್ರೆಡಿಬಿಲಿಟಿಯನ್ನು ಕಳ್ಕೊಳ್ತಕ್ಕಂಥ ಕೆಲಸಗಳು ಮಾಡ್ಕೊಂಡು ಹೋಗಿದ್ದು ಅವರೇನೇ. ಅಧಿಕಾರ ದುರುಪಯೋಗದ ಕೆಲಸಗಳು ಮಾಡ್ಕೊಂಡು ಹೋಗಿದ್ದನೇ ಕ್ರೆಡಿಬಿಲಿಟಿ ವಿಚಾರನ ಮಾತಾಡ್ತೇನೆ. ನನ್ನ ಪತ್ನಿ ಯಾವುದೇ ಪತ್ರವನ್ನೇ ಬರೆದಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ವೈಟ್ನರ್ ಪ್ರಕರಣ ಬಂದಾಗ ಅವರೇ ಒಂದು ವಿಡಿಯೋ ಹಾಕಿದ್ರೆ ನನ್ನ ಹೆಂಡತಿ ಬರೆದಿದ್ದಲ್ಲ ಅಂತ ಹೇಳಿದ್ರು. ನನಗೂ ಸೈಟ್ಗಳಿಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ 62 ಕೋಟಿ ಕೊಟ್ಬಿಟ್ಟು ನನ್ನ ಸೈಟ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಇದೇ ರೀತಿ ವಾಲ್ಮೀಕಿ ಪ್ರಕರಣದಲ್ಲೂ ಅದು ಹಗರಣವೇ ಅಲ್ಲ ಅಂತ ಹೇಳಿದ್ರು. ನಾಗೇಂದ್ರ ರಾಜೀನಾಮೆ ಕೊಡೋಕೆ ಸಾಧ್ಯವೇ ಇಲ್ಲ ಅಂದರು, ರಾಜೀನಾಮೆ ತಗೊಂಡ್ರು. ಹಗರಣವೇ ಅಲ್ಲ ಅಂತ ಹೇಳಿದ್ರು. 187 ಕೋಟಿ ಅಲ್ಲ 87 ಕೋಟಿ ಅಂತ ಹೇಳಿದ್ರು. ಪದೇ ಅವರ ವರ್ಚಸ್ಸಿಗೆ ಧಕ್ಕೆ ಮಾಡ್ಕೊಂಡೋಗಿದ್ದೆ ಸಿದ್ದರಾಮಯ್ಯನವರು. ಅಧಿಕಾರ ದುರುಪಯೋಗ ಹೇಗೆ? ನೀವು ಇವತ್ತು ಸೈಟ್ ವಾಪಸ್ ಕೊಡಬೇಕು ಅನ್ಕೊಂತೀರಿ, ಮಧ್ಯಾಹ್ನ 12ವರೆಗೆ ನಿಮ್ಮ ಮಗ ಹೋಗ್ತಾರೆ, ನೀವು ಹೋಗ್ಲಿಲ್ಲ. ಸಂಜೆ ಅಷ್ಟೊತ್ತಿಗೆ ಮೂಡ ಕಮಿಷನರ್ ಸಬ್ ರಿಜಿಸ್ಟ್ರಿಗೆ ಬರೀತಾರೆ, ಸಬ್ ರಿಜಿಸ್ಟ್ರ್ ಕ್ಯಾನ್ಸಲೇಷನ್ ಮಾಡಿಬಿಡ್ತಾರೆ. 2 ಜೊತೆ ಚಪ್ಪಲಿ ಅಲಿತವೆ ಒಂದು ಇದಕ್ಕೆ ಮೂಡದಲ್ಲಿ ಒಂದು ಕೆಲಸ ಮಾಡಿಸ್ಕೊಂಬರೋದಕ್ಕೆ. ಪತ್ನಿಗೆ ಸಿಎಂಗೆ ವಿಷಯವೇ ಗೊತ್ತಿಲ್ಲ. ಪತ್ನಿ ಒಬ್ಬ MLA ಕೈ ಮುಗಿತೀನಿ ಬಿಡಿ.
ಅಲ್ಲ ಬಿಜೆಪಿ ಸರ್ಕಾರದಲ್ಲಿ ಆ 70-60 ವರ್ಷ ಏನಕ್ಕೆ easy ಕೊಡಿ ಬಂದಿದ್ದಾರೆ ಏನಂತ ಇವತ್ತು? ಗೊತ್ತಿದೆ. ಅದನ್ನು ಇಡ್ತೀವಿ, ಒಂದು ಡಿಬೇಟ್ ಟೈಮ್ ಕೊಡಿ ಹೇಳ್ತೀವಿ. ಅದನ್ನು ಮೇಡಮ್, 60 ವರ್ಷ ಒಂದ್ ಕಡೆ ಇಟ್ಬಿಟ್ಟು 10 ವರ್ಷ ಒಂದ್ ಕಡೆ ಇಟ್ರೆ ಹೇಳ್ತೀವಿ ನಾವು ಸಹ. ಅವು ಕೇಂದ್ರದ ರಾಜ್ಯದೆಲ್ಲ ತೇಜಸ್ವಿನಿ ಅವರೇ, ಹೇಳ್ತೀವಿ. ತೇಜಸ್ವಿನಿ ಅವರೇ, ದೇ ಆರ್ ಸೈಟ್ಸ್ ಇನ್ ಕಂಟೆನ್ಷನ್. ಅವುಗಳ ಮೇಲೆ FIR ಆಗಿರೋ ಸೈಟ್ಗಳು ಸೌತೆಕಾಯಿ ಅಲ್ಲ, ಅವು ತಗೊಂಡು ಹೋಗಿದ್ದೆ ವಾಪಸ್ ಕೊಡ್ತಾ ಇದ್ದೀನಿ. ಸೌತೆಕಾಯಿ, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲಾ ಭಾಷೆ ನಮಗೂ ಚಂದ್ರಶೇಖರ್ ಬರುತ್ತೆ, ಪ್ಲೀಸ್ ಅಜಿತ್ ಅವರೇ. ಪ್ಲೀಸ್ ನನಗೂ ಬರುತ್ತಾ ಎಲ್ಲ Please, ಸರ್ಕಾರಿ ಚಂದ್ರಶೇಖರ್, please. ನನಗೂ ಗೊತ್ತಿದೆ, ನನಗೂ ಆ ತರ ಸಿದ್ದರಾಮಯ್ಯನವರಿಗೆ ವಿಷಯವೇ ಗೊತ್ತಿಲ್ಲಂತೆ. ಅವರು ಪತ್ರ ಕೊಟ್ಟಿರೋದು ಗೊತ್ತಿಲ್ದಾಗೇನೆ ಈ ಮಟ್ಟದಲ್ಲಿ ಅಧಿಕಾರಿಗಳು ಅವರ ವಿಷಯಗಳನ್ನ ಕೇಳ್ಕೊಂಡು ಕೂತಿದ್ರೆ ಅಕಸ್ಮಾತ್ ಲೋಕಾಯುಕ್ತ ಕೆಳಗಡೆಗೆ ಹೋಗಿದ್ರೆ ಏನಾಗ್ತಾ ಇತ್ತು? ಅದಕ್ಕೆ ತಾನೇ ಒಂದು ಏನು ರಾಜೀನಾಮೆ ಕೇಳ್ತಕ್ಕಂಥ ಪ್ರಸಂಗ ಹುಡುಗಿದ್ದು. ಲೋಕಾಯುಕ್ತ ಹೋಗಿದ್ರೆ ಏನಾಗ್ತಿತ್ತು? ಸದನದಲ್ಲಿ ನಾವು ಪ್ರಶ್ನೆ ಎತ್ತಿದಾಗ ಸದನದಲ್ಲಿ 2 ದಿನ ಮೊಟಕುಗೊಳಿಸಿದ್ರಿ. ಆವತ್ತಿನ ದಿನ ಸಂಜೆನೆ 25/7ಕ್ಕೆ ಮಹೇಶ್ ಕರ್ಬಿಕರ್ ಅವ್ರನ್ನ ADGP ಮಾಡಿದ್ರಿ. ADGP ಮಾಡಿದ್ರಿ ತಾನೆ? ಅದೊಂದು ಲೋಕಾಯುಕ್ತ ಸಂಸ್ಥೆ, ಅದೊಂದು ಸ್ವಾಯತ್ತ ಸಂಸ್ಥೆ. ಆದರೆ ಅದೇ ಆರ್ಡ್ರಲ್ಲಿ ನೀವು ಹೇಳ್ತೀರಿ SIT ತನಿಖೆ ಏನು ಬಿಟ್ಕಾಯಿನ್ ನಡೀತಾ ಇತ್ತು, SIT ತನಿಖೆ ಏನು ವಾಲ್ಮೀಕಿ ನಡೀತಿತ್ತು, ಅದನ್ನು ಇವರೇ ಹೆಡ್ ಆಗಿ ಕಂಟಿನ್ಯೂ ಆಗ್ತಾರೆ. SIT ಯಾರ ಅಂಡರ್ ಬರುತ್ತೆ? ಯಾರಿಗೆ ರಿಪೋರ್ಟ್ ಮಾಡಬೇಕು? SIT ಮುಖ್ಯಮಂತ್ರಿಗೆ ರಿಪೋರ್ಟ್ ಮಾಡಬೇಕು, ಸರ್ಕಾರಕ್ಕೆ ರಿಪೋರ್ಟ್ ಮಾಡಬೇಕು. ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ. ಲೋಕಾಯುಕ್ತವು ಇಡೀ ದೇಶದಲ್ಲಿ ಇಂತಹ ಪ್ರಕರಣ ನಡೆದೇ ಇಲ್ಲ. ಕೇಂದ್ರ ನಿಮ್ಮ ಹತ್ರನೇ ಇದೆ, ಮನೀಶ್ ಕರ್ಬಿಕರ್ ಪ್ರಕರಣ ನಡೆದೇ ಇಲ್ಲ. ಹಾಗಾಗಿ ನಿಮ್ಮ ಹತ್ರನೇ ಇದೆ. ಅಂತ ಪವಿತ್ರವಾದ ಏಜೆನ್ಸಿಗಳನ್ನ ದುರುಪಯೋಗ ಮಾಡಿಕೊಂಡ ಇದು ನೋಡಿ, ಇದು ಗೌರ್ಮೆಂಟ್ ಆರ್ಡರ್. ಕೆಟ್ಟ ಚರಿತ್ರೆ. ಅಜಿತ್, ಇದು ಗೌರ್ಮೆಂಟ್ ಆರ್ಡರ್. ನಾನು ನನ್ನ ವೀಕ್ಷಕರಲ್ಲಿ ಕ್ಷಮೆ ಕೋರ್ತೀನಿ. ಐ ಆಮ್ ಸಾರಿ, ನಾನು ವೀಕ್ಷಕರಲ್ಲಿ ಕ್ಷಮೆ ಕೋರ್ತೀನಿ. ಇಂಥ 100 ಪರೀಕ್ಷೆಗಳನ್ನು ಎದುರಿಸ್ತಾರೆ. ಆ ತಾಕತ್ತು, ಅನೈತಿಕತೆ ಅವ್ರಿಗಿದೆ. ನನ್ನ ವೀಕ್ಷಕರಲ್ಲಿ ಕ್ಷಮೆ ಕೋರ್ತೀನಿ. ಐ ಆಮ್ ಅನೇಬಲ್ ಟು ಕಂಡಕ್ಟ್ ದಿಸ್ ಡಿಬೇಟ್ ಇನ್ ಅ ಪ್ರಾಪರ್ ವೇ. ನಾನು ವೀಕ್ಷಕರಲ್ಲಿ ಕ್ಷಮೆ ಕೋರ್ತೀನಿ. ನಾನು ಇದನ್ನ ಕ್ಷಮೆ ನಾನು ಕೊಡ್ತೀನಿ. ಸಹಿಸ್ಕೊಳಕ್ಕಾಗ್ತದೆ. Yes, ನಾನು please, ಕ್ಷಮೆ please. ಕೊಡ್ತೀನಿ. ಅವಾಗ ನಾವು ಎದ್ದು ಹೋಗ್ತೀವಿ. ಚಂದ್ರಶೇಖರ್ ಪ್ಲೀಸ್ ಒಂದ್ ನಿಮಿಷ ಇದನ್ನ ಮುಗಿಸೋಣ. ನೋಡ್ತಾರೆ ಸುವರ್ಣ ಟಿವಿಯಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಕೂತಿದ್ದೀನಿ. ಎಸ್ ಚಂದ್ರಶೇಖರ್, ಇದು 25/7ಕ್ಕೆ ಇವರು ಮುಖ್ಯಮಂತ್ರಿಗಳ ಆರ್ಡರ್ ಇದ್ದು. ಮೊದಲನೇ ಆರ್ಡರ್ ಹೇಳ್ತಾರೆ ಲೋಕಾಯುಕ್ತ ಸಂಸ್ಥೆಗೆ ADGP ಆಗಿ ಮನೀಶ್ ಕರ್ಬಿಕರ್ ಅವರನ್ನ ವರ್ಗಾವಣೆ ಮಾಡ್ತಿದೀವಿ. ಅದಾದ 2ನೇ ಲೈನಲ್ಲಿ ಹೇಳ್ತಾರೆ SIT ಏನು ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ SITಗಳಿಗೆ ಚೀಫ್ ಆಗಿ ನಿರುತ್ತಿದೆ. ಯಾಕೆ ಅಂತ ಹೇಳಿದ್ರೆ 25/7 ಅನ್ಸ್ಬಿಡಿತ್ತು ಇವ್ರಿಗೆ. ಇಲ್ಲ, ಪ್ರಕರಣ ಲೋಕಾಯುಕ್ತಕ್ಕೆ ಹೋಗುತ್ತೆ ಮತ್ತು CBIಗೆ ಹೋಗುತ್ತೆ ಅಂತೇಳಿ ಮತ್ತೆ CBIಗೆ ಕೊಟ್ಟಿದ್ದಂತಹ ಇದನ್ನೇ ವಾಪಸ್ ತಗೊಂಡ್ರು. ಜೊತೆಗೆ ಯಾರೋ ಒಬ್ಬ ವ್ಯಕ್ತಿಯನ್ನ 15 ದಿವಸದೊಳಗಡೆಗೆ ಮತ್ತೆ SP ಅನ್ನ ಮಾಡಿದ್ರು ಲೋಕಾಯುಕ್ತಕ್ಕೆ. ಈ ರೀತಿಯಾಗಿ ಮೇಲ್ನೋಟಕ್ಕೆ ಕಾಣ್ತಿರ್ತಕ್ಕಂಥದ್ದು ಪದೇ 2 ಬಾರಿ ಆಗಿದ್ದು ಪ್ರೈಮಾ ಫೇಸಿ ಅಂತೇಳಿ ನಾಗಪ್ರಸನ್ನ ಅವರು ಉಲ್ಲೇಖ ಮಾಡಿದ್ರು. ಏನು ಪ್ರೈಮಾ ಫೇಸಿ? ಮೇಲ್ನೋಟಕ್ಕೆ ಕಾಣ್ತಿರ್ತಕ್ಕಂಥದ್ದು. ಅವರ ಇದನ್ನ ಜಡ್ಜ್ಮೆಂಟ್ ಅನ್ನ ಓದಿದ್ರೆ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರವನ್ನ ಅಲ್ಲಗೆಳೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಿರೋದಲ್ಲ, ನಾಗಪ್ರಸನ್ನ ಜಸ್ಟಿಸ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಪ್ರತಿ ಹಂತದಲ್ಲೂ ಹೀಗಿದ್ದಾಗ ಇವತ್ತು ತಗೊಂಡೋಗಿ ಸೈಟ್ಗಳನ್ನ ವಾಪಸ್ ಕೊಡ್ತಾ ಇರ್ತಕ್ಕಂಥ ಹಿಂದೆ ಇರ್ತಕ್ಕಂಥದ್ದು ಈ ಉದ್ದೇಶ ಏನು? ಯಾರು ಅವ್ರಿಗೆ ಗೈಡ್ ಮಾಡಿದ್ದಾರೆ? ಕೊಲೆ ಮಾಡಿಬಿಟ್ಟು ಹೆಣನ ತಗೊಂಡೋಗಿ ಎಲ್ಲರೂ ಮುಚ್ಚಿಟ್ಬಿಟ್ರೆ ಹೆಣ ಕೈ ಸಿಗದೆ ಇದ್ರೆ ನಿನ್ನ ಕಂಪ್ಲೇಂಟ್ ಆಗೋದಿಲ್ಲ ಅಂತೇಳಿ ಅದೇ ತಾನೇ ಆಗಿದ್ದು. ಸೈಟ್ ನಿಂದೆಲ್ಲ ನಿನ್ನ ಮೇಲೆ ಕಂಪ್ಲೇಂಟ್ ಆಗ್ಬಿಟ್ಟಿದೆಯಲ್ರಿ? ಕಂಪ್ಲೇಂಟ್ ಆಗಿದೆ, ಇನ್ವೆಸ್ಟಿಗೇಷನ್ ಆರಂಭದಲ್ಲಿ. ಅದನ್ನೇ ಹೇಳ್ತಾ ಇರೋದು. ಇವತ್ತು ತಗೊಂಡೋಗಿ ಕೊಟ್ಟರು ಕೊಡೋ ಸಂದರ್ಭದಲ್ಲೂ ಕೂಡ ಒಂದೇ ಒಂದು ದಿವಸಕ್ಕೆ ಯಾವುದೇ ಪೊಲಿಟಿಕಲ್ ಯಾವುದೇ ರಾಜ್ಯ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂತಹ ಒಬ್ಬ ಮಹಿಳೆಯ ಧರ್ಮ ಪತ್ನಿಯಾಗಿ ಒಂದೇ ಒಂದು ಕಾರಣಕ್ಕೆ ಒಬ್ಬ ಮಹಿಳೆಯ ಕೆಲಸ ಒಂದೇ ಗಂಟೆಯಲ್ಲಿ ಮೂಡಾದಲ್ಲಾಗುತ್ತೆ, ಕಮಿಷನ್ ಮುಖಾಂತರ ಒಂದೇ ಗಂಟೆ ಒಳಗೆ ಸಬ್ಮಿಸಲಾಗುತ್ತೆ. ಇದು ಸಾಮಾನ್ಯ ಮನುಷ್ಯನಿಗೆ ಸಾಧ್ಯವಾ? ಸಾಧ್ಯವೇ ಇಲ್ದಿದ್ದೆ ಅಂತಿದ್ದಾಗ ಇಂಥ ಪ್ರಕರಣಗಳಲ್ಲಿ ಎಲ್ಲಾ ಸರ್ಕಾರದ ಏಜೆನ್ಸಿಗಳು ಇವರ ಮಾತುಗಳ ಪ್ರಕಾರವೇ ನಡ್ಕೊಂಡ್ ಬರ್ತಾ ಇದ್ದಾಗ ಪತ್ನಿ ಹಂಚಬೇಕಿತ್ತು. ನನ್ನ ವೈಯಕ್ತಿಕ ವ್ಯೂ ಪಾಯಿಂಟ್, ಸಿದ್ದರಾಮಯ್ಯನವರ ಪತ್ನಿ ಇದನ್ನ ಬಡವರಿಗೆ ಹಂಚಬೇಕಾಗಿತ್ತು. ಅವ್ರು ವಾಪಸ್ ಕೊಡೋದಕ್ಕೆ ಯಾವ ಕಾರಣವೂ ಇಲ್ಲ. ಅವರು ತನ್ನ ಪತಿಯ ಚಾರಿತ್ರ್ಯ, ಅವರ ಪತಿಯ ತಪಸ್ಸನ್ನು ಹಾಳು ಮಾಡಕ್ಕೆ ಬಂದಿರೋರಿಗೆ ವಾರ್ನ್ ಮಾಡಿ. ನೀವು ವಾರ್ನ್ ಮಾಡಕ್ಕೆ ನೀವೇನು ಮಾತಾಡೋ ಯೋಗ್ಯತೆ ಇದ್ರೆ ದೇಶ ಕಟ್ಟದವರಲ್ಲ, ಈ ಬಡ ಜನರಿಗೆ ಏನು ಮಾಡ್ತಾರೆ? ನಿಮಗ್ ನೈತಿಕತೆ ಇಲ್ಲ. ನಮ್ಮ ಪಕ್ಷ ಸರಿ ಇಲ್ಲ ಬಿಡಿ. ನಾನು ಬಹಳ ದಿವಸ ಬಂದಿದ್ದೀನಿ ಇವತ್ತು. ಗೌರವ ಇಲ್ಲ, ಯಾವ ಇಲಾಖೆಗೆ ಗೌರವ ಇಲ್ಲ ನಿಮ್ಮ ಹತ್ರ. ನಿಮ್ಮದೇ ಪಕ್ಷದಿಂದ ರಮೇಶ್ ಬಾಬು ಬರ್ತಾರೆ. ಅವರು ಬರ್ತಾರೆ ನಿಮ್ಮದೇ ಪಕ್ಷದಿಂದ. ಒಂದ್ ನಿಮಿಷ ರಮೇಶ್, ನಿಮ್ಮದೇ ಪಕ್ಷದಿಂದ ವಕ್ತಾರರಾಗಿ ರಮೇಶ್ ಬಾಬು ಅವರು ಬರ್ತಾರೆ. ತಮ್ಮ ಪಾಯಿಂಟ್ ಹೇಳುವಾಗ ಅವ್ರು ಯಾರು? ಬಾಬು ಅವರು ನಮ್ಮ ಮುಖ್ಯಸ್ಥರು, ಅವ್ರು ಬೇರೆ. ಅಲ್ಲ, ಒಂದ್ ನಿಮಿಷ ರಮೇಶ್ ಬಾಬು ಅವರಿಗೆ ಬಂದ ಅಡಿಗೆ ಹೆಂಗ್ ಮಾಡ್ಬೇಕು ಅವ್ರಿಗೆ ಗೊತ್ತು.
ನನಗ್ ಬಂದಾಗ ಏನ್ ಮಾಡ್ಬೇಕು? ಇದು ಅಡಿಗೆ ಅನ್ನೋದಿಲ್ಲ ಇದಕ್ಕೆ, ನೀವು ತೇಜಸ್ವಿನಿ ಅವರೇ. ನನ್ನ ಪಕ್ಷದಲ್ಲಿ ಯಾರು ಹೇಗ್ ಮಾತಾಡ್ಬೇಕು? ಅಲ್ಲ, ಒಂದ್ ನಿಮಿಷ. ನಿಮಗೆ ರಮೇಶ್ ಬಾಬು ಅವ್ರು ಬಂದ್ರೆ ಆಗ್ಲಿಲ್ಲ ಅಂದ್ರೆ ನೀವು ನನಗೆ ಇಲ್ಲಿ ತೇಜವಧೆ ಮಾಡಕ್ಕಾಗ್ಲಿ, ವಾರ್ನ್ ಮಾಡಕ್ಕಾಗ್ಲಿ, ಅದೆಲ್ಲ ಏನು ವಾರ್ನ್ ಅಪರಾಧಿ ಅಲ್ಲ. ವಾರ್ನ್ ಮಾಡಿಸ್ಕೊಳಕ್ಕೆ ಅಪರಾಧಿ ಅಲ್ಲ ರೀ. ಡಿಬೇಟ್ ಮಾಡಕ್ ಬಂದಿರೋದು. ಅವ್ರೊಬ್ರೇ ಮಾತಾಡ್ಲಿ ಬಿಡಿ. ಅಲ್ಲ, ನೀವು ಮಾತಾಡಿ, ಅವರು ಮಾತಾಡಿ, ನನಗೆ ಒಬ್ಬರೊಬ್ರು ಕೇಳಿಸ್ಕೊಳ್ಳಿ ಅಂತ ಹೇಳೋದು ನಾನು. ಹೌದು, ಒಬ್ರು ಮಾತಾಡೋದೊಬ್ರು ಕೇಳಿಸ್ಕೊಳ್ಳಿ. ಮಾಡ್ತಿರ್ತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ. ನಾನು ಅವರ ಪರವಾಗಿನೇ ಬಂದಿರೋದು. ನಮಗೆ ಸಮಯ ಕೊಡ್ಬೇಕು ನೀವು ಆಮೇಲೆ ಇರೋ ಎಲ್ಲಾ ವ್ಯೂ ಪಾಯಿಂಟ್ ಕರಿಬೇಕಲ್ವಾ? ನಮ್ಮ ವ್ಯೂ ಪಾಯಿಂಟ್ ಕೇಳ್ಬೇಕು. ಅಲ್ಲ, ನಮ್ಮನ್ನ ಮಾತಾಡಕ್ಕೆ ಬಿಟ್ಟಿಲ್ಲ, ಮುಕ್ಕಾಲವರಾಗೋಯ್ತು. ಮುಕ್ಕಾಲವರೇನಕ್ಕೆ ನೀವು ಸೈಟ್ ಮಾತಾಡಕ್ಕೆ ಬಿಟ್ಟಿಲ್ಲ. ಇವಾಗ ನಾನು ಕಾಯ್ತಾ ಇದ್ದೀನಿ. ಮಾಡ್ತೀರಾ? ನಾನು ಬರ್ತೀನಿ ಶರವಣ. ಐ ಆಮ್ ಸಾರಿ. ನಾನು ಕ್ಷಮೆ ಕೇಳ್ತೀರಾ? ಚಂದ್ರಶೇಖರ್ ಪ್ಲೀಸ್ ಆಯ್ತು ನೋಡಿ. ಇದೇ ಸಿದ್ದರಾಮಯ್ಯನವರು ಸಿಬಿಐ ಬಗ್ಗೆ ಯಾವ ಇಟ್ಕೊಂಡಿದ್ದಾರೆ. ಮಂಡ್ಯ ಸೈಟ್ ಹಗರಣದಲ್ಲಿ ಇವರೇ ಸಿಬಿಐ ಕೊಟ್ಟಿದ್ರು ಸಿದ್ದರಾಮಯ್ಯನವರು. 4 ಕೇಸ್ಗಳನ್ನ ಕೊಟ್ಟಿದ್ರು. ಪ್ರವೀಣ್ ನೆಟ್ಟಾರ್ ಕೇಸನ್ನು ಕೂಡ ಸಿಬಿಐಗೆ ಸಿದ್ದರಾಮಯ್ಯನವರೇ ಕೊಟ್ಟಿದ್ದು. ಪ್ರವೀಣ್ ನೆಟ್ಟಾರ್ ಕೇಸಲ್ಲಿ ಇವ್ರ ಪರವಾಗಿ ಬಂದಾಗ ಸಿಬಿಐ ಬಗ್ಗೆ ಒಳ್ಳೆ ಮಾತಾಡಿದ್ರು ಇದೇ ಕಾಂಗ್ರೆಸ್ ಸರ್ಕಾರ. ಮತ್ತೆ ಇಡಿ ಬಗ್ಗೆ ಇವತ್ತು ಮಾತಾಡ್ತಾರಲ್ಲ, ಇದೇ ಇಡಿಗೆ 2022ರಲ್ಲಿ ಪ್ರವೀಣ್ ನೆಟ್ಟಾರು ಅಲ್ಲ, ನೀವು ಇದ್ರದ್ದು ಹೇಳ್ತೀರಿ, ಕಾರವಾರದ ಕೇಸ್ ಹೇಳ್ತಾ ಇದ್ದಾರೆ. ಸಾರಿ ಪರೇಶ್ ಮೆಸ್ತಾ ಕೇಸ್, ಕ್ಷಮಿಸಿ, ಪರೇಶ್ ಮೆಸ್ತಾ ಕೇಸ್. ಇದಾದ್ಮೇಲೆ ಇಡಿಗೆ 2020ರಲ್ಲಿ ಲಿಕ್ಕರ್ ಗೇಟ್ ಅಲ್ಲಿ ಕೇಜ್ರಿವಾಲ್ ವಿರುದ್ಧ ಆರೋಪ ಮಾಡಿ ಇದು ಇಡಿಯಿಂದಲೇ ತನಿಖೆ ಆಗ್ಬೇಕು ಅಂತ ಹೋಗಿದ್ದು ಇದೇ ಕಾಂಗ್ರೆಸ್. ಸಿಬಿಐಗೆ ಹಿಂದೆ ಕೊಟ್ಟಾಗ ನಿಮ್ದೊಂದು ಸ್ಟ್ಯಾಂಡು, ಇಡಿಗೆ ನೀವೇ ಕೊಡ್ಬೇಕು ಅಂತ ಹೇಳಿದಾಗ ಇನ್ನೊಂದು ಸ್ಟ್ಯಾಂಡು. ನೀವು ಇಲ್ಲಿ ಸಿಗಾಕೊಂಡು ನಗ್ನರಾಗಿ ನಿಂತಾಗ ಇವಾಗ ನಿಮ್ಗೆ ಸಿಬಿಐ ಸರಿ ಇಲ್ಲ, ಸಿಬಿಐ ಸರಿ ಇಲ್ಲ, ಇಡಿ ಸರಿ ಇಲ್ಲ, ರಾಜ್ಯಪಾಲ ಸರಿ ಇಲ್ಲ, ನ್ಯಾಯಾಂಗ ಸರಿ ಇಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಸಿದ್ದರಾಮಯ್ಯರಿಗೆ ಸ್ವಲ್ಪ ಮರ್ಯಾದೆ ನೀವು ಹಾಳು ಮಾಡ್ತೀರಿ. ನಿಮ್ಮಂತವ್ರು ಬಂದು ಹಾಳು ಮಾಡೋದು. ನಗ್ನ ಸೀನ್ ಅಲ್ಲಿ ಆಗಿರೋದು ನಿಮ್ ಲೀಡರ್, ನಮ್ ಲೀಡರ್ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ದುಶ್ಯಾಸನರು ಅಂತ ಹೇಳಿದ್ದು ಇದೇ ಮೇಡಮ್ ಬಾಯಿ ಬಂದಿದ್ದು, ಇದೇ ಬಾಯಿ ಬಂದಿದ್ದು. ಕಾಂಗ್ರೆಸ್ ಅಲ್ಲಿ ಹೆಣ್ಮಕ್ಳು ಮಂಚ ಹತ್ತಿದೆ ಅಂದ್ರೆ ಯಾವುದೇ ಸ್ಥಳ ಇರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಇದೇ ಇವರು, ಇದೇ ತಾಯಿ ಹೇಳಿದ್ರು. ಏನು ನಿಮ್ಮ ಮಿತ್ರ ಪಕ್ಷಕ್ಕೆ ಚಂದ್ರಶೇಖರ್ ಪ್ಲೀಸ್ ಚಂದ್ರಶೇಖರ್ ಸಾಧ್ಯ ಆಗೋದಿಲ್ಲ. ನಾನು ಫಸ್ಟ್ ರಿಯಾಕ್ಷನ್ ತಗೊಳ್ತಾ ಇದ್ದೀನಿ. 7 ಗಂಟೆ 40 ನಿಮಿಷ ಫಸ್ಟ್ ರಿಯಾಕ್ಷನ್ ತಗೊಳ್ತಾ ಇದ್ದೀನಿ. ಸರ್, ಮೊದಲನೇದಾಗಿ ಅವರು ಮಾತಾಡುವಾಗ ನಾವು ಯಾವುದು ಬಾಯಿ ಹಾಕಿಲ್ಲ. ನನ್ನ ಬೇಡಿಕೆ ಇದೆ ನಿಮಗೆ, ನಾನು ಮಾತಾಡಿದಾಗ ಪರಿಸ್ಥಿತಿ ಅವರು ಮಾತಾಡೋದು ಬೇಕಿಲ್ಲ. ನಾನು ಸುವರ್ಣ ಚಾನೆಲ್ಗೆ ಬಂದು ಸುಮಾರು ದಿನಗಳಾದ್ಮೇಲೆ ಇವತ್ತು ಬಂದಿದ್ದೀನಿ. ನನಗೆ ಬಹಳ ನೋವಾಗ್ತಾ ಇದೆ. ಇವತ್ತಿನ ಡಿಬೇಟ್ ಮಾತ್ರ ಈ ತರ ಆಗ್ಬಾರ್ದು. ನೋಡಿ, ಸಬ್ಜೆಕ್ಟ್ ಮೇಲೆ ಅವ್ರು ಮಾತಾಡ್ಲಿ, ನಂದೇನು ತಕರಾರಿಲ್ಲ. ಅವ್ರು ಡಿಬೇಟ್ ಮಾಡ್ಲಿ ಹಾಗಂತೇಳಿ ನ್ಯಾಯಾಂಗದಲ್ಲಿ ಹಿಂದೆ ಯಾರಿದ್ದಾರೆ, ರಾಜ್ಯಪಾಲರ ಹಿಂದೆ ಯಾರಿದ್ದಾರೆ, ಇದೆಲ್ಲ ಗೊತ್ತಿದೆಯಲ್ಲ ಅಂತ ಕೇಳಿದಾಗ ನಾವು ಏನಂತ ಮಾತಾಡ್ಬೇಕು? ಒಬ್ಬ ವಿಧಾನ ಪರಿಷತ್ ಶಾಸಕನಾಗಿ ಸಂವಿಧಾನದ ಬಗ್ಗೆ ಅಲ್ಲಲ್ಲ, ಸಂವಿಧಾನ ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಿದೆ ಬಿಡ್ರಿ, ಕಂಡಿದೀವಿ ನಾವು. ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಈಗ ಮಾಧ್ಯಮದಲ್ಲಿ ಜನ ನೋಡ್ತಾ ಇದ್ದಾರೆ, ನ್ಯಾಯಾಂಗ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ಮೇಲೆ ನಾನು ಇನ್ನೇನಂತ ಮಾತಾಡ್ಲಿ? ನಿಮ್ಮ ಕಾನೂನು, ನಿಮ್ಮ ಸಚಿವರು ಒಬ್ರು ಅಲ್ಲಲ್ಲ, ನಿಮ್ಮ ಸಚಿವರು, ಸರ್ಕಾರದ ಸಚಿವರು ಇದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳೋದು. ಅದನ್ನೇ ನೀವು ಈಗ ವಿಟ್ನೆಸ್ ಮಾಡ್ತಾ ಇದ್ದೀರಿ. ಅದನ್ನ ಬಿಟ್ಟು ಏನಂತ ಹೇಳಿ ನಾನು? ಆಯ್ತು, ರಾಜ್ಯ ಪೊಲೀಸರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಲೋಕಾಯುಕ್ತ ಪೊಲೀಸರ ಮೇಲೂ ನಂಬಿಕೆ ಇಲ್ಲ, ಇಡಿ ಮತ್ತು ಸಿಬಿಐ ಅವ್ರು ಹೆಂಗ್ ನಂಬಬೇಕು ಅಂತ ನನ್ನ ಪ್ರಶ್ನೆ. ಅದನ್ನೇ ನಾನು ಹೀಗೆ ಹೇಳ್ತಾ ಇರತಕ್ಕಂಥದ್ದು. ಈ ಘಟನೆಗಳನ್ನ ನೋಡಿದಾಗ ಮೂಡಾ ಪ್ರಕರಣದಲ್ಲಿ ಸಿಬಿಐ ತನಿಖೆ ಆಗ್ಲೇಬೇಕು ಅಂತೇಳಿ ಮೊದಲನೇದಾಗಿ ನಾನು ಡಿಮ್ಯಾಂಡ್ ಮಾಡ್ತೀನಿ. ಹೆಂಗೆ? ಯಾಕೆಂದ್ರೆ ಒಂದು ನಿಮಿಷ ಹೇಳ್ಬಿಡ್ತೀನಿ. ಇವತ್ತು ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿರತಕ್ಕಂಥ ಲೋಕಾಯುಕ್ತ ಏನಿದೆ, ಲೋಕಾಯುಕ್ತದಲ್ಲಿ ಈ ಒಂದು ಕೇಸನ್ನ ತನಿಖೆ ನಡೆಸಬೇಕು ಅಂತ ಹೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ರಾಜ್ಯದಲ್ಲಿ ಆದೇಶ ಮಾಡಿದೆ. ತನಿಖೆ ನಡೆಸಬೇಕು ಅಂತ ಲೋಕಾಯುಕ್ತ ತನಿಖೆ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೇಳಿದೆ. ನಿನ್ನ ಇವತ್ತು ಏನ್ ಘಟನೆಗಳು ನಡೀತಾ ಇದೆ? 14 ಸೈಟನ್ನ ಒಬ್ರು ಆಯುಕ್ತರನ್ನ ಎಲ್ಲಿ ಕರೆಸ್ತಾರೆ? ಕರೆಸ್ಬಿಟ್ಟು ಒಂದು ಸಿಗ್ನೇಚರ್ ಮಾಡಿ ಎಲ್ಲಿ ಕೊಡ್ತಾರೆ? ಅದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ.
ಅದನ್ನು ಕೊಡ್ತಾರೆ. ಅದನ್ನು ವಾಪಸ್ ಕೊಟ್ಟ ತಕ್ಷಣನೇ ಅದು ಯಾರು ತೆಗೆದುಕೊಂಡು ಹೋಗೋದು? ಪ್ರಭಾವಿ ವ್ಯಕ್ತಿ, ಈ ರಾಜ್ಯದ ಮುಖ್ಯಮಂತ್ರಿಗಳ ಸುಪುತ್ರ, ಒಬ್ಬ ವಿಧಾನ ಪರಿಷತ್ನ ಶಾಸಕ. ಅವರಿಂದ ಅದನ್ನ ಆಯುಕ್ತರಿಗೆ ಕೊಡ್ತಾರೆ. ಕೊಟ್ಟ ಅರ್ಧ ಗಂಟೆಯಲ್ಲಿ ಖಾತಾ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಸಬ್ ರಿಜಿಸ್ಟ್ರಿ ಆಫೀಸಿಂದ ಅದನ್ನು ಕೂಡ ವಾಪಸ್ ಕ್ಯಾನ್ಸಲ್ ಮಾಡಿಸ್ತಾರೆ. ಇದೆಲ್ಲ ಹೇಗೆ ನಡೀತದೆ? ಇವತ್ತು ನ್ಯಾಯಾಂಗಕ್ಕೆ ಒಳಪಟ್ಟಿರತಕ್ಕಂಥ ತನಿಖೆ ಇದು. ಇದು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಯ್ತು? ಕಂಟೆಂಪ್ಟ್ ಆಗಿಲ್ವಾ ಕೋರ್ಟ್ಗೆ? ಇವತ್ತು ನ್ಯಾಯಾಂಗ ಒಂದು ಆದೇಶ ತನಿಖೆ ಮಾಡಬೇಕು ಅಂತ ಹೇಳಿದ ಮೇಲೆ ಇವ್ರು ಏನೇ ಬರಲಿ ಬಂದಾಗ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಯ್ತು, ಕೋರ್ಟಿಂದ ಮುಂದಕ್ಕೆ ಹೋಗ್ಬೇಕಾಯ್ತು. ಇಡಿ ಬಂದ್ರೆ ಅವ್ರನ್ನು ಕರೀತಾರೆ, ಅದನ್ನೇ ಕರೀಲಿ, ಕರೀತಾರೆ, ಅವ್ರನ್ನು ಕರೀತಾರೆ. ಇವತ್ತು ಇಂಥ ಪ್ರಭಾವಿ ವ್ಯಕ್ತಿಗಳಿಂದ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದೀವ? ಈ ರಾಜ್ಯದಲ್ಲಿ ಆ ಆಯುಕ್ತರನ್ನ ಬಂಧನ ಮಾಡ್ಬೇಕು. ಇವತ್ತು ಆಯುಕ್ತರಿಗೆ ಏನ್ ರೈಟ್ಸ್ ಇದೆ? ಅವ್ರ ಹತ್ರ ಹೋದ್ರು ಕೂಡ ನೋಡಪ್ಪ ಇದು ನನ್ನ ವ್ಯಾಪ್ತಿ ಮೀರಿ ಹೋಗ್ಬಿಟ್ಟಿದೆ, ನಾನು ಮಾತಾಡಲ್ಲ, ಮಾತಾಡಬಾರ್ದು. ಈಗ ಒಂದ್ ನಿಮಿಷ ದಯಮಾಡಿ ಮಾತಾಡಬಾರ್ದು. ಅವ್ರು ಮಾತಾಡ್ತಾರೆ, ನಾನು ಮಾತಾಡಿಲ್ಲ. ಪದೇ ಪದೇ ಬಾಯಿ ಹಾಕ್ಬಾರ್ದು, ಪದೇ ಪದೇ ಬಾಯಿ ಹಾಕ್ಬಾರ್ದು. ಇವ್ರು ಒಬ್ಬರಿಗೆ ಬಾಯಿ ಇರೋದಲ್ಲ, ಪದೇ ಪದೇ ಬಾಯಿ ಹಾಕ್ಬಾರ್ದು. ದಯಮಾಡಿ ಅಜಿತ್ತವ್ರೆ, ನಾನು ಹೇಳಿದ್ರೆ ಕೇಳಿಸ್ಕೊಳ್ಳಿ, ಆಮೇಲೆ ಉತ್ತರ ಕೊಡಿ, ಆಮೇಲೆ ಉತ್ತರ ಕೊಡಿ, ಆಮೇಲೆ ಉತ್ತರ ಕೊಡಿ. ದಯಮಾಡಿ ನಾನು ಹೇಳ್ತೀನಿ ನೋಡಿ, ಅಲ್ಲಿ ಇರತಕ್ಕಂಥದ್ದು ಅವರು ಬಾಮೈದ ಫೋರ್ಜರಿ ಸಿಗ್ನೇಚರ್ ಮಾಡಿ ಡೂಪ್ಲಿಕೇಟ್ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಕ್ರಿಮಿನಲ್ ಅಪರಾಧಿಯಾಗಿದ್ದಾರೆ, ಕ್ರಿಮಿನಲ್ ಆಗಿದ್ದಾರೆ. ಅಂತದನ್ನ ನೀವು ಯಾವ ತರ ತನಿಖಾಧಿಕಾರಿ ಯಾಕೆ ಮಾಡ್ತಾನೆ ಹೇಳಿ? ರಾಜ್ಯ ಸರ್ಕಾರದ ಒಳಪಟ್ಟಿರತಕ್ಕಂತ ಲೋಕಾಯುಕ್ತ ಸಮಸ್ಯೆ ಯಾವ ತರ ಮಾಡ್ತದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.